ಟಿಕೆಟ್ ಘೋಷಣೆ ಆದ ನಂತರ ಹೇಗಿದೆ ಕೊಪ್ಪಳದಲ್ಲಿ? ಸಂಗಣ್ಣ ಕರಡಿಯವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಅವರ ಅಸಮಾಧಾನ ತಣಿಸೋದು ಹೇಗೆ? ಏನು ಹೇಳ್ತಿದ್ದಾರೆ ಬಿಜೆಪಿಯವರೆಲ್ಲರೂ? ಹಿರಯ್ಯ ರಂಜಿತ್ ನಿಜಕ್ಕೂ ಏನಂತಂದ್ರೆ ಇವತ್ತು ನಿನ್ನೆ ಲೋಕಸಭೆ ಟಿಕೆಟ್ ಅನೌನ್ಸ್ ಆಗಿದೆ. ಸಾಕಷ್ಟು ಏನಂತಂದ್ರೆ ಕೊಪ್ಪಳದಲ್ಲಿ ಏನು ಸಂಗಣ್ಣ ಕರಡಿ ಅವರಿಗೆ ಒಂದು ಟಿಕೆಟ್ ಮಿಸ್ ಸಂಗಣ್ಣ ಕರಡಿ ಬೆಂಬಲಿಗರು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ನಿನ್ನೆ ಸಾಯಂಕಾಲದಿಂದ ಸಂಗಣ್ಣ ಕರಡಿ ಅವರ ಮನೆ ಮುಂದೆಗಡೆ ಜಮಾವಣೆಗೊಂಡಂತಹ ಸಂಗಣ್ಣ ಕರಡಿ ಅವರ ಬೆಂಬಲಿಗರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸಂಗಣ್ಣ ಕರಡಿ ಅವರಿಗೆ ಏನು ಮೀಟ್ ಆಗ್ಲಿಕ್ಕೆ ಬಂದಂತಹ ಡಾಕ್ಟರ್ ಬಸವರಾಜ್ ಕೆ ಅವರಿಗೂ ಕೂಡ ಒಂದು ಗುತ್ತಿಗೆಯನ್ನು ಹಾಕಿದ್ರು. ಅದ್ರ ಜೊತೆಗೆ ಅವರನ್ನು ಮಾಡಿದ್ರು. ಈಗ ಸದ್ಯ ಏನಂತಂದ್ರೆ ಬಿಜೆಪಿ ಕಚೇರಿಯಲ್ಲಿ ಬಂದು ಏನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು ಬಿಜೆಪಿ ನಾಯಕರು ಕೂಡ. ಇವರು ಏಕಾಏಕಿ ಬಂದಂತಹ ಬೆಂಬಲಿಗರು ಇಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಏನಂತಾರೆ ಬಿಜೆಪಿ ಕಚೇರಿಯ ಒಂದು ಪೀಠೋಪಕರಣಗಳು ಕೂಡ ಧ್ವಂಸ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಗಾಜುಗಳು ಕೂಡ ಪುಡಿ ಆಗಿದೆ. ಈಗ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೊಟ್ಟಿರುವಂತಹ ಟಿಕೆಟ್ ಅನ್ನ ಬದಲಾವಣೆ ಮಾಡಬೇಕು, ಸಂಸದ ಸಂಗಣ್ಣ ಕರಡಿ ಅವರಿಗೆ ಮತ್ತೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು ರಂಜಿತ್. ಇಲ್ಲಿ ಎಸ್ ಈರಯ್ಯ ಸಂಗಣ್ಣ ಕರಡಿ ಅವ್ರು ಏನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರಾ? ರಂಜಿತ್, ಈ ವಿಚಾರವಾಗಿ ಈಗಾಗಲೇ ಏನಂತಂದ್ರೆ ನಿನ್ನೆ ಅಷ್ಟೇ ಏನಂತಂದ್ರೆ ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಸಂಗಣ್ಣ ಕರಡಿ ಅವರು ಅಂತಂದ್ರೆ ಒಂದು ಏನು ವರಿಷ್ಠರ ನಿರ್ಧಾರ ಏನಿದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಸಂಗಣ್ಣ ಕರಡಿ ಅವರು ಈ ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ಅವರ ಬೆಂಬಲಿಗರು ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಂಗಣ್ಣ ಅವರಿಗೇನೆ ಟಿಕೆಟ್ ಕೊಡ್ಬೇಕು, ಅಂದ್ರೆ ಮಾತ್ರ ನಾವು ಅಂದ್ರೆ ಬಿಜೆಪಿ ಪರವಾಗಿ ಒಂದು ಕೆಲಸವನ್ನ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಏನಂತಂದ್ರೆ ಸಂಗಣ್ಣ ಕರಡಿ ಅವರ ಒಂದು ನಡೆ ಏನಂದ್ರೆ ಒಂದು ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು. ಸಂಗಯ್ಯ ಮತ್ತೊಂದು ಕಡೆಯಲ್ಲಿ ಈಗ ಈ ಸಂಗಣ್ಣ ಕರಡಿ ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದು ಅವ್ರಿಗೆ ಅಲ್ಲಿನ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ನಿಜವಾ ಇದು? ರಂಜಿತ್, ಒಂದು ಕೆಲವು ಬಲ್ಲ ಮೂಲಗಳ ಪ್ರಕಾರ ಅಂತಂದ್ರೆ ಈಗಾಗಲೇ ಅದು ಆ ರೀತಿಯಲ್ಲಿ ಅಂದ್ರೆ ಈ ಟಿಕೆಟ್ ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಾರೆ ಕಾಂಗ್ರೆಸ್ ನಾಯಕರು ಕೂಡ ಏನು ಸಂಗಣ್ಣ ಅವರಿಗೆ ಒಂದು ದಾಳವನ್ನು ಹಾಕ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ. ಈಗಾಗಲೇ ಏನಂತಂದ್ರೆ ಹಲವು ನಿಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಚರ್ಚೆಗಳು ನಡೀತಾವೆ. ಇದಕ್ಕೆ ಸದ್ಯ ಏನಂತಾರೆ ಸಂಗಣ್ಣ ಕರಡಿ ಅವರು ಯಾವುದೇ ರೀತಿಯಂತ ಒಂದು ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ. ಇದೆಲ್ಲ ಒಂದು ಚರ್ಚೆ. ಎಸ್, ಥ್ಯಾಂಕ್ ಯು ಈರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡ